ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಬ್ಬಕ್ಕಿ ಪಡ್ಡು ಮಾಡೋದು ತೋರಿಸ್ತೀನಿ. ಅದಕ್ಕೆಲ್ಲ ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಶೇಂಗಾನು ಹುರಿತಾ ಇದ್ದೀವಿ. ಅದು ಶೇಂಗಾ ಪೌಡ್ರ್ ಮಾಡಿ ಹಾಕ್ಬೇಕು. ಸ್ವಲ್ಪ ಆಲೂಗಡ್ಡೆ 3 ಕುದಿಸಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಶೇಂಗಾ ಹುರಿದು ಅದನ್ನು ಪುಡಿ ಮಾಡಿ ಹಾಕ್ಬೇಕು ಇದಕ್ಕೆ. ಆಮೇಲೆ ತರಕಾರಿ ನೋಡಿ, ಶೇಂಗಾ ಪುಡಿ ಮಾಡಿ ಹಾಕ್ತೀವಿ. ತರಕಾರಿ ಅಂದರೆ ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ ನೋಡಿ, ಇಲ್ಲಿದೆ ನೋಡಿ, ಬೀನ್ಸ್ ಎಲ್ಲ ಸಣ್ಣಗೆ ಹೆಚ್ಚಬೇಕು. 2 ಈರುಳ್ಳಿ ಹಾಕಬೇಕು ನೋಡಿ. ಅದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದರಲ್ಲೆಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಆಗುತ್ತೆ. ಹಸಿಮೆಣಸಿನ್ಕಾಯಿ ಹಾಕಬೇಕು, 3-4 ಅಷ್ಟೇ. ಖಾರ ಏನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೇಲೆ ಹಾಕಿದ್ವಿ ಸ್ವಲ್ಪ ಖಾರದ ಪೌಡರು. ನೋಡಿ, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡಿಸಿದ್ದೀವಿ ನೋಡಿ. ಈಗ ಸಬ್ಬಕ್ಕಿನ ರಾತ್ರಿ ನೆನೆ ಇಡಬೇಕು. ಒಂದು 1/4 kg ಅಷ್ಟು ನೆನೆ ಇಡಬೇಕು. ನೀರು ಮುಳುಗೋವರೆಗೂ ನೆನೆ ಇಟ್ಟು ಬೆಳಗ್ಗೆ ನೆಂದಿರುತ್ತೆ ಅದು ಚೆನ್ನಾಗಿ. ಮರುದಿವಸ ಆಲೂಗಡ್ಡೆ, ತರಕಾರಿ, ಉಪ್ಪು, ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ್ದೆ ನೋಡಿ, ರೆಡಿಯಾಗಿದೆ. ಈಗ ಪಡ್ಡಿಂದು ಹಂಚು ಕೂಡ ಇಟ್ಟಿದ್ದೀವಿ ಒಲೆ ಮೇಲೆ, ಕಾಯ್ತಾ ಇದೆ. ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಪಡ್ಡು. ನಾವೆಲ್ಲ ಅಕ್ಕಿದು ಮಾಡ್ತಿದ್ವಲ್ಲ ಪಡ್ಡು, ಅದೇ ರೀತಿ ಇದು ಸಬ್ಬಕ್ಕಿ ಅಂದರೆ ಸಾಬುದಾನ ಅಂತಾರಲ್ಲ ಅದರದ್ದು ಇದು ಪಡ್ಡು ನೋಡಿ. ಈ ಥರ ರೌಂಡ್ ಮಾಡಿ ಈ ಪಡ್ಡು ಹಂಚಲ್ಲಿ ಹಾಕಿ ಮಾಡಬೇಕು. ಅದು ಹಿಟ್ಟನ್ನೆಲ್ಲ ರೆಡಿ ಮಾಡಿರ್ತೀವಲ್ಲ, ಅದನ್ನು ಸಬ್ಬಕ್ಕಿ ಮಿಕ್ಸ್ ಎಲ್ಲ ರೆಡಿ ಮಾಡಿರ್ತೀವಲ್ಲ ಅದನ್ನೇ ರೌಂಡಾಗಿ ಮಾಡಿ ಹಂಚಿನಲ್ಲಿ ಪಡ್ಡು ಹಂಚಲ್ಲಿ ಹಾಕಿ ಮಾಡಬೇಕು. ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹೀಗೆ ರೌಂಡ್ ಮಾಡಿ ಹಾಕಿದರೆ ಆಯಿತು. ಹಂಚಿಗೆ ಹಾಕಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ತರಕಾರಿ ತಿನ್ನಲ್ಲ, ಹಾಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಆದರೆ ಇದು ಸ್ವಲ್ಪ ಲೇಟ್ ಬೇಯೋಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ತಗೊಳುತ್ತೆ. ಅಕ್ಕಿ ಹಿಟ್ಟಕ್ಕಿಂತ ಇದು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಟೈಮು ನೋಡಿ. ಒಂದು ಸೈಡ್ ಹೀಗೆ ತಟ್ಟೆನ ಮುಚ್ಚಿಡಬೇಕು ನೋಡಿ. ಈಗ ತಿರುವು ಹಾಕಬೇಕಿದು. ಸ್ವಲ್ಪ ಆಯಿಲ್ ಹಾಕ್ತೀವಲ್ಲ, ಮೇಲೆ ಹಾಕಿರ್ತೀವಿ, ಆಯಿಲ್ ಹಾಕ್ತೀವಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮತ್ತೆ ಆಮೇಲೆ ತೆಗೆದು ತಿರುವು ಹಾಕಬೇಕು. ಈಗ ನೋಡಿ, ತಿರುವು ಹಾಕ್ತಾ ಇದ್ದೀವಿ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಪಡ್ಡು. ಮಾಡಿ ನೋಡಿ. ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ವಿ. ಕೆಂಪು ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತೀನಿ ನಾನು ನೋಡಿ. ಇದಕ್ಕೆ ಒಣಮೆಣಸಿನ್ಕಾಯಿ 1 ಹಿಡಿಯಷ್ಟು ಅಷ್ಟು, ಅದನ್ನು ಹುರ್ಕೊಳ್ಬೇಕು ಈರುಳ್ಳಿ ಜೊತೆ.
ಇದು ನೋಡಿ ತಿರುವು ಹಾಕ್ತಾ ಇದ್ದೀವಿ. ನೋಡಿ ಕೆಂಪಗೆ ಚೆನ್ನಾಗಾಗಿದೆ ನೋಡಿ. ಈ ಥರ ಪಡ್ಡು ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ತಾನಾಗಿ ಬೇಯುತ್ತೆ, ಒಂದು 5 ನಿಮಿಷ. ಸಬ್ಬಕ್ಕಿ ತುಂಬ ಟೇಸ್ಟ್ ಇರುತ್ತೆ, ಟೇಸ್ಟ್ ಕೊಡುತ್ತೆ ಪಡ್ಡಿಗೆ. ನೀವು ಮಾಡಿ ನೋಡಿ ಬೇಕಾದರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹಾಗೆ ತಿರುವು ಹಾಕಿದ್ದೀವಿ, ಸ್ವಲ್ಪ ಚೆನ್ನಾಗಿ ಸುಡಲಿ ಅಂತ, ಇಲ್ಲಾಂದರೆ ಒಳಗೆ ಬೆಂದಿರಲ್ಲ. ಚೆನ್ನಾಗಿ ಸುಡಬೇಕು. ನೋಡಿ ಚೆನ್ನಾಗಿ ಸುಡ್ತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಭಾಳ ಹೈ ಇಡಬಾರ್ದು ಗ್ಯಾಸು. ಚೆನ್ನಾಗಿ ಕೆಂಪಗೆ ಆದಮೇಲೆ ತೆಗಿಬೇಕು. ಇದು ಕೊನೆಗಿರೋವು ಜಾಸ್ತಿ ಸುಟ್ಟಿರಲ್ಲ ಅಂತ ಒಂದು ಮಧ್ಯೆ ಹಾಕಿ, ಮಧ್ಯೆ ಇರೋವು ಕೊನೆಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಈಗ ನೋಡಿ ಎಲ್ಲ ಸುಟ್ಟಿದೆ ಈಗ ಚೆನ್ನಾಗಿ. ಇನ್ನೊಂದು ಸಲ ತಿರುವು ಹಾಕಿದ್ವಲ್ಲ, ಈಗ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ. ಸ್ವಲ್ಪ ಜಾಸ್ತಿ ಕೆಂಪಗೈತೆ, ಇದಕ್ಕಿಂತ ಸ್ವಲ್ಪ ಬೇಕಾದರೆ ಬೇಗನೂ ತೆಗಿಬೋದು. ಪಡ್ಡು ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಕೆಂಪು ಚಟ್ನಿಗೆ ಹುರಿತಾ ಇದ್ದೀವಿ. ಒಣಮೆಣಸಿನ್ಕಾಯಿ ಒಂದು ಹಿಡಿ ತಗೊಂಡು ಸ್ವಲ್ಪ ಜೀರಿಗೆ ಹಾಕಬೇಕು ಅದಕ್ಕೆ. ಜೀರಿಗೆ ಮತ್ತು ಈರುಳ್ಳಿ ಹಾಕಬೇಕು. ಈಗ ಈ ಪಡ್ಡು ತೆಗೆದ್ವಿ ನೋಡಿ. ಇದು ಕ್ಯಾರಿಯರ್ಗೆ ಕಟ್ತೀವಿ. ಕ್ಯಾರಿಯರ್